ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ASP ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, FDA ಮೊನ್ನೆ ಏನು ನಡೀತಲ್ಲ 11/1/2026 ಅದ್ರ ಕಟ್ ಆಫ್ ಲಿಸ್ಟ್ ನೋಡ್ಕೊಳ್ಳಿ. ಕಟ್ ಆಫ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತದೆ. ಎಷ್ಟಿದೆ ಅಂತ ಒಮ್ಮೆ ನೋಡಿಕೊಂಡ್ರೆ ನಿಮಗೆ ಸೇಫ್ ಅನ್ನುವಂಥ ಫೀಲ್ ಬರ್ತದೆ. ಎಷ್ಟಿದ್ರೆ ಸೇಫು. FDA ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತದೆ. ಓಕೆ, ಪೇಪರ್ 1, ಪೇಪರ್ 2. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಮಾಡ್ಕೊಳ್ಳಿ. ಮತ್ತು ಮುಂದೆ ಹೋಗೋಣ. ನೋಡಿ ಗೈಸ್, ಇಷ್ಟೇ ಆಗುತ್ತೆ, ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಯಾರ ಕೈಲಿಂದನೇ. ಬಟ್ ಅದು ಪೇಪರ್ನ ಆಳ ಅಗಲ ನೋಡಿಬಿಟ್ಟು ಹೇಳೋಕ್ಕೆ ಸಾಧ್ಯ, ಒಂದು ಎಕ್ಸ್ಪೆಕ್ಟೆಡ್ ಆಗಿ. ಪೇಪರು FDA ನೋಡ್ಬೇಕಂತಂದರೆ ಇದೊಂದು ಹೆಂಗಿತ್ತು ಅಂದರೆ ಒಂಥರ ಮಾಡ್ರೇಟ್ ಇತ್ತು, ಮೀಡಿಯಮ್ ಇತ್ತು. ಈ ಕಡೆ ಟಫು ಇರಲಿಲ್ಲ, ಈ ಕಡೆ ಈಸಿನೂ ಇರಲಿಲ್ಲ. ಮಾಡ್ರೇಟ್ ಪೇಪರ್ ಇತ್ತು. GK ಅಂತೂ ಮಾಡ್ರೇಟ್ ಪೇಪರ್ ಇತ್ತು. ಸೊ ಸೆಕೆಂಡ್ ಪೇಪರ್ ಅಂತೂ ಆರಾಮಾಗಿ ಮಾಡ್ಬೋದಾಗಿತ್ತು. ಸೊ ನಿಮ್ಗೇನಾದರೂ ಟಫ್ ಅನಿಸಿತ್ತಂದರೆ GK ಒಂದು 60 ಅಟೆಂಡ್ ಮಾಡಿದರೆ, GK ಒಂದು 60 ನಿಮ್ಮದು ಬರ್ತಿತ್ತಂದರೆ, ಕಮ್ಯುನಿಕೇಷನಲ್ಲಿ ಅದೊಂದು 60 ಆಯ್ತಂದರೆ ನಿಮ್ಮದು ಮಿನಿಮಮ್ ಎಷ್ಟಾಗುತ್ತೆ? 120 ಆಗುತ್ತೆ ಅಲ್ವಾ? ಸೊ ಅದರ ಲೆಕ್ಕಾಚಾರವಾಗಿ ನೋಡಬೇಕಾದ್ರೆ ನಿಮಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತಂದರೆ, ಮಿನಿಮಮ್ ನೀವು 115, ಮಿನಿಮಮ್ 2 ಸೇರಿಸಿ 115, 15ರಿಂದ 135 ಒಳಗಡೆ ಇತ್ತಂಬಾದರೆ ನೀವು ಸೇಫ್ ಇರ್ತೀರ. ಯಾಕಂದರೆ 135 ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ವಶನ್ ಪೇಪರ್ ಹಾಗಿದೆ. ಮೊನ್ನೆ ನಡೆದಿತ್ತಲ್ಲ HK ವಿಭಾಗದ FDA ಕ್ವಶನು, ಅದಕ್ಕಿಂತ ಟಫ್ ಕ್ವಶನ್ ಅಂತೂ ಇದೆ. ಹಾಗಾಗಿ ಅದೇ 36 ನಿಂತಿದೆ ಅಂತಂದರೆ, ಅದೇ 136 ನಿಂತಿದೆ ಅಂದರೆ ಇದು 135ಕ್ಕಿಂತ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಗೈಸ್, ನೀವು ಯಾರೇ ಎಲ್ಲ ನಿಮ್ದು ಎಷ್ಟಾಗಿದೆಯೋ 115ರಿಂದ 135 ಒಳಗಡೆ ಯಾರ್ಯಾರ್ದು ಆಗಿದೆಯೋ ಅವ್ರದ್ದು ಎಲ್ಲ ಬರುವಂಥ ಚಾನ್ಸಸ್ ಇದೆ ಗೈಸ್. ಓಕೆ, ಇಷ್ಟಿದ್ರೆ ನೀವು ಸೇಫ್ ಅನ್ನುವಂಥ ಫೀಲ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಜನದ್ದು 110 ಕೂಡ ಆಗಿರ್ತದೆ, ಅವ್ರದ್ದು ಚಾನ್ಸಸ್ ಇದೆ. ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪೆಕ್ಟೆಡ್ ಅಷ್ಟೇ. ಓಕೆ, ಮತ್ತು ಇನ್ನೂ ಹಲವಾರು ರೀತಿಯ ವಿಡಿಯೋ ಮತ್ತು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು ಗೈಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಧನ್ಯವಾದ.